ಅಯ್ಯೋ ಆಫೀಸ್ಗೆ ಟೈಮ್ ಆಗೋಯ್ತಲ್ಲಪ್ಪ, ಏನು ಮಾಡೋದು, ಬಾಸ್ಗೆ ಏನು ಹೇಳೋದು ಅನ್ನೋದು ಒಬ್ಬರ ಚಿಂತೆಯಾದರೆ, ಮಕ್ಕಳನ್ನ ಸ್ಕೂಲ್ನಿಂದ ಕರೆದುಕೊಂಡು ಬರಬೇಕು, ಅಪ್ಪಿತಪ್ಪಿ ಎಲ್ಲಾದರೂ ಹೋದರೆ ಏನು ಗತಿ ಅನ್ನೋದು ಮತ್ತೊಬ್ಬರ ಚಿಂತೆ. ಹೀಗೆ ಬೆಳಗ್ಗೆಯಿಂದ ಸಂಜೆ ತನಕ ಕಾದು ಕುಳಿತಿದ್ದ ಆ ಜನರ ತಾಳ್ಮೆ ಕೆಟ್ಟಿತ್ತು. ಅದರಂತೆ ಅವರನ್ನ ಕಾಯಿಸಿದ್ದ ಅಧಿಕಾರಿಗಳ ಟೈಮೂ ಕೆಟ್ಟಿತ್ತು. ಹೇಗೆ ಅಂತೀರಾ ನೀವೇ ನೋಡಿ. 8ನೇ ತಾರೀಕು ಬಂದ್ರೆ 26ನೇ ತಾರೀಕು ಅಪಾಯಿಂಟ್ಮೆಂಟ್ ಕೊಡ್ತೀರಿ ತಾವು. ಬಸ್ ಪಾಸ್ ಕೊಡ್ಲಿಕ್ಕೆ ಇಷ್ಟು ದಿನ ಬೇಕಾ ನಿಮಗೆ? So what is happening? You tell me. The problem is so many days for appointment to get a bus pass. Then what is the slip? ಇದೇನು ಮತ್ತೆ ಇದು? ನೀವು ಗಮನ ಕಡೆ ಏನು ಕೆಲಸ ಮಾಡ್ತೀರಿ? ಏನ್ರಿ ಏನು ಅನ್ಕೊಂಡಿದ್ದೀರಾ ನೀವು ಜನಗಳನ್ನ? ಈಗ ಕಾಯಿಸೋದು ಇವ್ರನ್ನೆಲ್ಲ? ಸರಿಯಾಗಿ ಕೆಲಸ ಮಾಡದಿದ್ರೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರೋ ಇವರು ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಯಾದವ್. ಇನ್ನು ಇವರ ಈ ಆಕ್ರೋಶಕ್ಕೆ ಕಾರಣವಾಗಿರೋದು ಹೀಗೆ ಕೈಯಲ್ಲಿ ದಾಖಲೆಗಳನ್ನ ಹಿಡಿದು ನನ್ನ ಸರದಿ ಯಾವಾಗ ಬರುತ್ತೋ ಅಂತ ಕಾದು ಕುಳಿತಿರೋ ಜನರ ಪರಿಸ್ಥಿತಿ. ಅಂದಹಾಗೆ ಸರ್ಕಾರ ವಿಶೇಷ ಬಸ್ ಪಾಸ್ಗಳನ್ನ ರಿಯಾಯಿತಿ ದರದಲ್ಲಿ ವಿಕಲಚೇತನರಿಗೆ ನೀಡಲು ಅನುದಾನ ಬಿಡುಗಡೆ ಮಾಡಿದೆ. ಆದರೆ ರಿಯಾಯಿತಿ ದರದ ಈ ಬಸ್ ಪಾಸ್ ಪಡಿಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಒಂದು ಪಾಸ್ ಪಡಿಬೇಕು ಅಂದ್ರೆ ಬರೋಬ್ಬರಿ 3 ರಿಂದ 4 ದಿನಗಳ ಕಾಲ ಪಾಸ್ ವಿತರಣೆ ಮಾಡೋ ಅಧಿಕಾರಿಗಳ ಬಳಿ ನಿಲ್ಲಬೇಕಾಗಿದೆ. ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ಪಾಸ್ ಸಿಗೋದೇ ಕಷ್ಟ ಅಂತಾರೆ ಜನ. ಸಮಸ್ಯೆ ಏನಂದರೆ ಲಾಸ್ಟ್ ಟೈಮ್ ಇಷ್ಟು ಸಮಸ್ಯೆನೇ ಇದ್ದಿಲ್ಲ ಸರ್. ಅಂದರೆ ವೆರಿಫೈ ಮಾಡಲಿ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಲಿ, ಸ್ಕ್ರೂಟನಿ ಮಾಡಲಿ, ದಟ್ ಈಸ್ ಓಕೆ. ಇಲ್ಲಿ ಎಲ್ಲೂ ಆ ಚೀಟಿನಲ್ಲಿ ಇಂಥ ದಿನ ಪಾಸ್ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಿಲ್ಲ. ಅದರಲ್ಲಿ ಜಸ್ಟ್ ಈ ಡೇಟ್ವರೆಗೂ ಟ್ರಾವೆಲ್ ಮಾಡ್ಬೋದು ಅಂತ ಅವ್ರು ಆ ಚೀಟಿನಲ್ಲಿ ಇರೋದು. ನಾವು ಅದನ್ನೇ ಹೇಳಿದಕ್ಕೆ ನೀವು ಹಾಗೆಲ್ಲ ರೂಲ್ಸ್ ಮಾತಾಡಬೇಡಿ, ನಮಗೆ ಗೊತ್ತು ಒಂದು ದಿನಕ್ಕೆ ನಾವು ಇಂತಿಷ್ಟೇ ಫಾರ್ಮ್ ಕೊಡಬೇಕು ಅಂತ ರೂಲ್ಸ್ ಇದೆ ನಮಗೆ. ಅದಕ್ಕಿಂತ ಒಂದು ಫಾರ್ಮು ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ. ಏನಾದರೂ ಎಕ್ಸ್ಟ್ರಾ ಕೊಡಬೇಕು ಅಂದರೆ ನೀವು ಇನ್ನೊಬ್ಬರನ್ನ ಮನೆಗೆ ಕಳಿಸ್ಬಿಡಿ, ನೀವು ಕೂತ್ಕೊಳ್ಳಿ ಅಂತ ಹೇಳಿ. ಸರ್ಕಾರ ವಿಕಲಚೇತನರಿಗೆ ನೀಡೋದು ಕೇವಲ 1000 ಪಾಸ್ಗಳು ಮಾತ್ರ. ಆ ಪಾಸ್ಗಳನ್ನು ಪಡೆಯಲು ಎಲ್ಲ ದಾಖಲೆಗಳನ್ನು ನೀಡಿದ್ರೂ ದಿನಗಟ್ಟಲೆ ಸಮಯ ಕಳೆಯೋದು ಎಷ್ಟು ಸರಿ? ನಾವೇನು ಪುಕ್ಕಟೆಯಾಗಿ ಓಡಾಡ್ತಾ ಇಲ್ಲ, ರಿಯಾಯಿತಿ ದರವನ್ನ ಪಾವತಿ ಮಾಡಿಯೇ ಓಡಾಡ್ತಿದ್ದೇವಲ್ಲ ಅಂತ ಜನ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಯಾದವ್ಗೆ ಹಿರಿಯ ಅಧಿಕಾರಿಗಳ ಮುಂದೆಯೇ ದೂರು ನೀಡಿದ್ರು. ಇನ್ನು ದೂರುಗಳ ಸರಮಾಲೆ ಮತ್ತು ಸಾಕಷ್ಟು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಕೂಡಲೇ ಪಾಸ್ಗಳನ್ನು ವಿತರಿಸುವಂತೆ ಮತ್ತು ತಪ್ಪಿತಸ್ಥ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಆದೇಶಿಸಿದ್ರು. ಡೇಟ್ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಅವ್ರು ಬಂದಾಗ ಅವ್ರಿಗೆ ದಾಖಲೆಗಳು ನೋಡಿ ಅವ್ರಿಗೆ ಪಾಸ್ಗಳನ್ನ ರಿನ್ಯೂ ಮಾಡಿಕೊಟ್ಟಿರೋದು, ರಿನ್ಯೂ ಹೊಸ ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಸೂಚನೆ ನಾನು ಕೊಟ್ಟಿದ್ದೀನಿ. ಅದು ಮಾಡ್ತೀವಿ. ಅಂಗವಿಕಲರಿಗೆ ಬಸ್ ಮತ್ತು ಮಹಿಳೆಯರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ವಿಶೇಷವಾದ ಕುರ್ಚಿಗಳನ್ನು ಅರೇಂಜ್ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಕಾಳಜಿಯಿಂದ ಪ್ರಿಯಾರಿಟಿ ಬೇಸ್ ಬೇಗ ಕೊಡ್ತಕ್ಕಂಥದ್ದು. ಬಸ್ ಪಾಸ್ಗಳನ್ನು ಸರಿಯಾಗಿ ಅವ್ರು ಬಂದಾಗ ವಿಳಂಬ ಮಾಡಿದರೆ ಬೇಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಒಂದು ವೇಳೆ ಜನ ಜಾಸ್ತಿ ಇದ್ದರೆ ಹೆಚ್ಚು ಕೌಂಟರ್ಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಇನ್ನು ಇದೇ ವೇಳೆ ಬಿಎಂಟಿಸಿಯ ಅಧ್ಯಕ್ಷ ವೋಲ್ವೋ ಬಸ್ಗಳ ತಪಾಸಣೆ ನಡೆಸಿದ್ರು. ಬಸ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದನ್ನ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ತಾವು ಮಾಡೋದೆಲ್ಲ ಸರಿ, ನಾವು ಹಾಕಿದ್ದೇ ದಾರಿ ಅಂತಿದ್ದ ಅಧಿಕಾರಿಗಳ ಆಟವನ್ನ ವಿರೋಧಿಸಿ ಜನರೇ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಬಿಎಂಟಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಪವನ್ ಕುಮಾರ್, TV9, ಬೆಂಗಳೂರು.